ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟರಾಜ್. ಈ ವಿಡಿಯೋ ಒಳಗಡೆ ಹೊಂಡಾ ಶೈನ್ 125cc ಮ್ಯಾಗ ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ EMI ಎಷ್ಟು ಬರುತ್ತೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೊಂಡಾ ಶೈನ್ 125cc ಒಳಗಡೆ ಎರಡು ವೇರಿಯಂಟ್ ಅದು. ಅದ್ರಾಗ ನಾವು ಡ್ರಮ್ ವೇರಿಯಂಟ್ ಆನ್ ರೋಡ್ ಪ್ರೈಸ್ ಹಿಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಸೊ ಆ ಡ್ರಮ್ ವೇರಿಯಂಟ್ ಇಂದು ಆನ್ ರೋಡ್ ಪ್ರೈಸ್ 1,10,711 ರೂಪಾಯಿ ಐತಿ. ಡಿಸ್ಕ್ ವೇರಿಯಂಟ್ ಇಂದ 1,14,000 ರೂಪಾಯಿವರೆಗೂ ಬರ್ತೈತಿ. ಸೊ ಈ 1,07,011 ರೂಪಾಯಿಗೆ ಎಷ್ಟು ಪರ್ಸೆಂಟೇಜ್ ಲೋನ್ ಕೊಡಬೇಕು, ಇಂಟ್ರೆಸ್ಟ್ ಎಷ್ಟು ಹಾಕಬೇಕು, ಡೌನ್ ಪೇಮೆಂಟ್ ಎಷ್ಟು ಕಟ್ಟಿಸ್ಕೋಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಈ ವಿಡಿಯೋ ಒಳಗಡೆ ಯಾವರೇಜ್ ಪರ್ಸೆಂಟ್ ಸಿವಿಲ್ ಸ್ಕೋರ್ ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಯಾವರೇಜ್ ಪರ್ಸನ್ಗೆ ಸಿವಿಲ್ ಸ್ಕೋರ್ ಮ್ಯಾಗ ಅವರು 85% ಲೋನ್ ಮಾಡಿಸ್ಕೊಡ್ತಾರೆ. ಇದು 90% 100% ವರೆಗೂ ಬೇರೆ ಒಂದೊಂದು ಫೈನಾನ್ಸ್ ಒಳಗಡೆ ಆಗೋ ಚಾನ್ಸಸ್ ಇರ್ತೈತಿ. ಅದು ಕೂಡ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು 85% ಲೋನ್ ಅಂತ ಹೇಳಿದ್ರೆ ಅದು 94,000 ರೂಪಾಯಿ ಆಗತ್ತಿ. ಇನ್ನು 1,07,011 ರೂಪಾಯಿ ಒಳಗಡೆ ಬ್ಯಾಂಕ್ ಅಥವಾ ಫೈನಾನ್ಸ್ ಅವರು 94,000 ರೂಪಾಯಿವರೆಗೂ ಲೋನ್ ಅಮೌಂಟ್ ಎಲ್ಲಿ ಅಂದ್ರೆ ಲೋನ್ ಮಾಡಿಸ್ಕೊಟ್ರೆ ಇನ್ನು ಉಳಿದಂತಹ ಅಮೌಂಟ್ 16,711 ರೂಪಾಯಿ. ಇಷ್ಟನ್ನ ನೀವು ಡೌನ್ ಪೇಮೆಂಟ್ ಕಟ್ಟಬೇಕಾಗತ್ತೆ. ಇದು ಮಿನಿಮಮ್ ಡೌನ್ ಪೇಮೆಂಟ್ ಅಮೌಂಟ್. ಇದಕ್ಕಿಂತ ಕೆಳಗಡೆ ಡೌನ್ ಪೇಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಇನ್ನು ಈ 94,000 ರೂಪಾಯಿ ಬ್ಯಾಂಕ್ ಅಥವಾ ಫೈನಾನ್ಸ್ ಲೋನ್ ಮಾಡಿಸ್ಕೊಟ್ರೆ ಇಂತಿಷ್ಟು ಪರ್ಸೆಂಟ್ ಅಂತೇಳಿ ಇಂಟ್ರೆಸ್ಟ್ ತೊಗೊಂತಾರ. ಅದು ಕೂಡ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗೈತಿ. 8, 10, 11% ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಹಾಕ್ತಾರ. ಸೊ ನಾವು ಇವುಗಳು ಯಾವರೇಜ್ ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡಕತ್ತಿರೋದ್ರಿಂದ 10% ರೇಟ್ ಆಫ್ ಇಂಟ್ರೆಸ್ಟ್ ಹಿಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಇನ್ನು 94,000 ರೂಪಾಯಿಗೆ 10% ರೇಟ್ ಆಫ್ ಇಂಟ್ರೆಸ್ಟ್ ಒಂದು ತಿಂಗಳಿಗೆ EMI ಎಷ್ಟು ಬರುತ್ತೆ ಅನ್ನೋದು ನೀವು ಯಾವ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀರ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಒಂದ್ ವೇಳೆ ನೀವು 12 ತಿಂಗಳದ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 8,616 ರೂಪಾಯಿ ಒಂದು ತಿಂಗಳಿಗೆ EMI ಬರ್ತೈತಿ. 18 ತಿಂಗಳದ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 6,005 ರೂಪಾಯಿ ಒಂದು ತಿಂಗಳಿಗೆ EMI ಬರ್ತೈತಿ. ಇನ್ನು 24 ತಿಂಗಳಿಗೆ ಲೋನ್ ಪೀರಿಯಡ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ 4,700 ರೂಪಾಯಿ ಒಂದು ತಿಂಗಳದ EMI ಬರ್ತೈತಿ. ಇನ್ನು 36 ತಿಂಗಳದ್ದು ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ 3,394 ರೂಪಾಯಿ ಒಂದು ತಿಂಗಳಿಗೆ EMI ಬರ್ತೈತಿ. 12 ತಿಂಗಳರ 1 ವರ್ಷ, ಇದು 1.5 ವರ್ಷ, ಇದು 2 ವರ್ಷ, ಇದು 3 ವರ್ಷ. ಸೊ ನೀವು ಯಾವ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀರ ಅನ್ನೋದ್ರ ಮ್ಯಾಗ ಒಂದು ತಿಂಗಳಿಗೆ EMI ಎಷ್ಟು ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಇಷ್ಟಕ್ಕೆಲ್ಲ ಬಡ್ಡಿ ಎಷ್ಟಾಗತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ 1 ವರ್ಷಕ್ಕೆ 9,400 ರೂಪಾಯಿ ಬಡ್ಡಿ ಆಕತಿ. 1.5 ವರ್ಷ ಅಂದ್ರೆ 18 ತಿಂಗಳಿಗೆ 14,100 ರೂಪಾಯಿ ಬಡ್ಡಿ ಆಕತಿ. ಇನ್ನು 24 ತಿಂಗಳು 2 ವರ್ಷಕ್ಕೆ 18,800 ರೂಪಾಯಿ ಬಡ್ಡಿ ಆಕತಿ. ಇನ್ನು 36 ತಿಂಗಳು ಅಂದ್ರೆ 3 ವರ್ಷಕ್ಕೆ 28,200 ರೂಪಾಯಿ ಬಡ್ಡಿ ಆಕತಿ. ಸೊ ನೀವು ಕಡಿಮೆ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ EMI ಅಮೌಂಟ್ ಜಾಸ್ತಿ ಬರ್ತೈತಿ, ಬಡ್ಡಿ ಕಡಿಮೆ ಆಗ್ತೈತಿ. ಜಾಸ್ತಿ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ EMI ಅಮೌಂಟ್ ಕಡಿಮೆ ಆಗ್ತೈತಿ, ಬಡ್ಡಿ ಜಾಸ್ತಿ ಆಗ್ತೈತಿ. ನಿಮ್ಗೆ ಯಾವ ಲೋನ್ ಪೀರಿಯಡ್ ಕಂಫರ್ಟೇಬಲ್ ಆಗುತ್ತೋ ಅದನ್ನ ಚಾಯ್ಸ್ ಮಾಡ್ಕೊಂಡು ಬೈಕ್ನ ಪರ್ಚೇಸ್ ಮಾಡ್ರಿ. ಸೊ ಇಷ್ಟು ಶೈನ್ 125cc ಡ್ರಮ್ ವೇರಿಯಂಟ್ ಮ್ಯಾಗ ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ EMI ಎಷ್ಟು ಬರುತ್ತೆ ಅನ್ನೋದು ಡೀಟೇಲ್ ವಿಡಿಯೋ ಆಗಿತ್ತು. ಇದೇ ರೀತಿ ನೀವು ಡಿಸ್ಕ್ ವೇರಿಯಂಟ್ ಮ್ಯಾಗ ಲೋನ್ ಮಾಡಿಸಿದ್ರೆ ಈ EMI ಅಮೌಂಟ್ ಗಿಂತ ಒಂದು 100 ರಿಂದ 200 ರೂಪಾಯಿ ಅಷ್ಟೇ ಹೆಚ್ಚಿಗೆ ಆಗ್ಬೋದು. ಇದೇ ರೀತಿ ಮತ್ತೆ ನೆಕ್ಸ್ಟ್ ಯಾವ ಬೈಕಿಂದು ಲೋನ್ EMI ಡೀಟೇಲ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗಡೆ ಸಿಗೋಣ.